ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಈ ರಕ್ತ ಚಂದ್ರಗ್ರಹಣದ ಬಗ್ಗೆ ಯಾವ್ಯಾವ ರಾಶಿಗೆ ಅದೆಲ್ಲ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈಗ ಇನ್ನೊಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಚಂದ್ರಗ್ರಹಣ ಮುಗಿಯೋವರೆಗೂ ನೇರ ಪ್ರಸಾರ ಅಂದರೆ ಲೈವ್ ನೆಹರು ತಾರಾಲಯಕ್ಕೆ ಸಾರ್ವಜನಿಕರಿಗೆ ಫ್ರೀ ಎಂಟ್ರಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಉಚಿತ ಪ್ರವೇಶ. ಬಹುಶಃ ತಮ್ಮ ಮಕ್ಕಳೊಟ್ಟಿಗೆ ಎಲ್ಲರೂ ಕೂಡ ಹೋಗಿ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಲಾಗಿದೆ. ನಭಮಂಡಲದಲ್ಲಿ ಏನು ರಕ್ತ ಚಂದ್ರಗ್ರಹಣದ ಕೌತುಕ, ಇದನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ. ಯಾಕಂತಂದರೆ ಇದು ಭಾಳಷ್ಟು ಜನಕ್ಕೆ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಅದರಲ್ಲೂ ಮಕ್ಕಳಿಗಳ ಇದನ್ನೆಲ್ಲ ತೋರಿಸಿದ್ರೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅವರಿಗೆ. ಸೊ ಹಾಗಾಗಿ ಈ ಚಂದ್ರಗ್ರಹಣ ಏನಿದೆ ಇದು ಮುಗಿಯೋವರೆಗೂ ಕೂಡ ಅದರ ನೇರ ಪ್ರಸಾರ ನೆಹರು ತಾರಾಲಯಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಭಾರತದ ಈಶಾನ್ಯ ಭಾಗದಲ್ಲಿ ಸಂಪೂರ್ಣವಾಗಿ ಚಂದ್ರಗ್ರಹಣ ಗೋಚರ ಆಗತ್ತೆ. ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಫ್ರೀ ಎಂಟ್ರಿ. ಈಗ ಟೈಮಿಂಗ್ಸ್ ಕೂಡ ಹೇಳ್ತಾ ಇದ್ರು ಗುರುಗಳು, ಯಾವ ಸಮಯಕ್ಕೆ ಗೋಚರ ಆಗುತ್ತೆ, ಆಮೇಲೆ ಅದರ ಇಂಪಾರ್ಟೆನ್ಸ್ ಏನು, ಆಮೇಲೆ ಯಾವ್ಯಾವ ರಾಶಿಯವರಿಗೆ ಏನೇನು ಪರಿಣಾಮ ಬೀರುತ್ತೆ ಅಂತೇಳಿ. ಸಹಜವಾಗಿ ಗ್ರಹಣ ಅಂದ ಕೂಡಲೇ ಎಲ್ರಿಗೂ ಒಂಥರದ ಆತಂಕ ಇರುತ್ತೆ. ಆಮೇಲೆ ನೀವು ಪ್ರತಿ ಬಾರಿ ಗ್ರಹಣ ಆದಂಥ ಸಂದರ್ಭದಲ್ಲಿ ನೋಡಿ ಅಂತೆಕಂತೆಗಳು ಜಾಸ್ತಿ ವಿಚಾರಗಳ ಚರ್ಚೆ ಆಗ್ತಾ ಇರುತ್ತೆ. ಹಂಗೆ ಮಾಡಬಾರ್ದಂತೆ, ಹಿಂಗೆ ಮಾಡಬಾರ್ದಂತೆ, ಇದು ಮಾಡಬೇಕು, ಇದು ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಗೊಂದಲಗಳು ಸಹಜವಾಗಿ ಇದ್ದೇ ಇರುತ್ತೆ. ಆ ಗೊಂದಲಗಳ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ಸದ್ಯ ಈಗ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಲೈವ್ ತೋರಿಸ್ತಾ ಇರೋದು ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಭಾರತದ ಮಂಡಲದಲ್ಲಿ ಚಮತ್ಕಾರ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಪ್ರಭು. ಈಗ ಶಾಸ್ತ್ರಗಳು, ಜ್ಯೋತಿಷ್ಯ, ಧರ್ಮ ಇವೆಲ್ಲವೂ ಏನ್ ಹೇಳುತ್ತೆ ಅಂದ್ರೆ ಇದರಿಂದ ಏನೋ ಒಂದು ನೆಗೆಟಿವ್ ಆಗುತ್ತೆ, ಹೀಗ್ ಮಾಡಬಾರ್ದು, ಹಾಗ್ ಮಾಡಬಾರ್ದು, ಇಂತಹ ಪೂಜೆ ಪುನಸ್ಕಾರಗಳಿರ್ಬೇಕು ಅಂತ ಆಸ್ತಿಕರು. ಇನ್ನೊಂದ್ ಕಡೆ ವಿಜ್ಞಾನ ಲೋಕ ಇದೊಂದು ನಮಗೆ ಅಧ್ಯಯನಕ್ಕೆ ಒಂದು ಒಳ್ಳೆ ಪ್ರಾಶಸ್ತ್ಯವಾದಂತಹ ಸಮಯ, ಅಧ್ಯಯನ ಮಾಡಕ್ ಅವಕಾಶ ಸಿಕ್ತು ಅಂತಲೂ ಕೂಡ ಈ ಗ್ರಹಣವನ್ನ ನೋಡ್ತಾರೆ. ಆಲ್ರೆಡಿ ನಾವು ನೋಡ್ತಾ ಇದ್ವಿ. ಆಮೇಲೆ ನಾ ಹೇಳ್ತಾ ಇದ್ದೆ ಯಾಕೆ ಈ ಥರದ್ದು ಗೊಂದಲ ಇರುತ್ತೆ ಅಂತ. ಸಾಕಷ್ಟು ಸಂದರ್ಭದಲ್ಲಿ ಗ್ರಹಣ ಅಂದರೆ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ ನಂಬಿಕೆಗಳಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೋಡಿ. ಗ್ರಹಣ ಕಾಲಗಳು ಅಂತ ಬಂದಾಗ ಆದಷ್ಟು ಸಹ ಭೋಜನಾದಿಗಳನ್ನು ನಿಷಿದ್ಧಗಳನ್ನು ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಇತಿಹಾಸಗಳು ಸಹ ಸಿಗುತ್ತೆ. ವಿಜ್ಞಾನಿಗಳು, ಸ್ವಲ್ಪ ಬುದ್ಧಿಜೀವಿಗಳು ಸ್ವಲ್ಪ ವಿತಂಡವಾದಗಳನ್ನು ಮಾಡ್ಬೋದು. ಗ್ರಹಣ ಕಾಲಗಳು ಅಂತ ಅಂದಾಗ ಪಂಚಭೂತಗಳ ಮೇಲೆ ಅದರ ಪ್ರಭಾವಗಳನ್ನು ಬೀರುತ್ತೆ. ಅಂದರೆ ಭೂಮಿ, ಆಕಾಶ, ನೀರು, ಬೆಂಕಿ ಅಥವಾ ಗಾಳಿ ಬೇಕಾಗಿರುವಂಥದ್ದು. ಇದರ ಸೂರ್ಯನಿಂದ ಬರುವಂತಹ, ಚಂದ್ರನಿಂದ ಬರುವಂತಹ ಕಿರಣಗಳು ಗಾಳಿಯಲ್ಲಿ ವಿಲೀನವಾಗುತ್ತದೆ. ಅನಂತರದಲ್ಲಿ ಅದನ್ನು ಸೇವನೆಯನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಊಟಾದಿಗಳನ್ನು ಮಾಡಬೇಕಾದ್ರೂ ಮತ್ತೊಂದು ಅದ್ರ ಮೇಲೆ ಅದು ಕಿರಣಗಳ ಬಿಂಬಗಳು ಬಿದ್ದಾಗ, ಕಿರಣಗಳ ರಶ್ಮಿಗಳು ಬಿದ್ದಾಗ ಅಲ್ಲಿ ನಾವು ಸೇವಿಸುವಂತಹ ಜಲವಾಗಿರ್ಬೋದು, ಆಹಾರವಾಗಿರ್ಬೋದು, ಅದು ಸ್ವಲ್ಪ ಆಗುವಂತಹ ಕಾರಣಗಳಿಂದ ಆಹಾರವನ್ನು ತ್ಯಜಿಸಿ. ಮತ್ತು ಹಾಗತ್ತಾನೆ ಶಕ್ತಿಹೀನರು, ಶಕ್ತಿ ಇಲ್ಲದ ವ್ಯಕ್ತಿಗಳ್ಯಾರು, ಚಿಕ್ಕ ಮಕ್ಕಳು, ಆಗ ತಾನೇ ಜನನವಾಗುವಂಥ ಮಕ್ಕಳಿಗೆ ಶಕ್ತಿ ಇರೋದಿಲ್ಲ. ಈ ಶಕ್ತಿಯನ್ನು ಕುಂದುತ್ತೆ ಮತ್ತು ಶಕ್ತಿಗಳಲ್ಲಿ ದೊಡ್ಡ ಮಟ್ಟದ ಘಾತವನ್ನು ಉಂಟು ಮಾಡುತ್ತೆ. ಅನ್ನೋಕ್ಕೋಸ್ಕರವಾಗಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬೇಡಿ. ಆ ಬಾಲ್ಯಾವಸ್ಥೆಯಲ್ಲಿರುವಂತಹ, ಭ್ರೂಣಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ ಅದರ ಕಿರಣಗಳು ಬಿದ್ದಾಗ ಅದು ನ್ಯೂನತೆಯನ್ನು ಉಂಟು ಮಾಡುತ್ತೆ. ಆವಾಗ ಬುದ್ಧಿಮಾನ್ಯರೋ ಅಥವಾ ಅಂಗವಿಕಲರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ. ನಾನು ಇನ್ನೊಂದು ಇದಕ್ಕೆ ಉಲ್ಲೇಖವನ್ನು ಮಾಡಬೇಕು ಅಂತಂದರೆ, ಒಂದು ಜನನವಾದಂತಹ ದಿನದಿಂದ 1 ವರ್ಷದವರೆಗಿರುವಂಥ ಮಕ್ಕಳು ಸಹಿತ, ಇನ್ನು ನಡಿಲಿಕ್ಕೆ ಇನ್ನು ಆರಂಭವನ್ನೇ ಮಾಡಿಲ್ಲ ಅನ್ನುವಂಥ ಮಕ್ಕಳು ಸಹಿತ ಇದರ ಕಿರಣಗಳು ಬೀಳುವಂಥದ್ದು ಒಳ್ಳೆಯದಲ್ಲ. ಪೂರ್ಣ ಬೆಳವಣಿಗೆ ಆಗದೇ ಇರುವಂಥವ್ರು ಇದರ ಕಿರಣಗಳು ಬೀಳುವಂಥದ್ದು ಒಳ್ಳೆಯದಲ್ಲ. ಆಮೇಲೆ ಏನೋ ಆಗೋಯ್ತು, ಸೈಂಟಿಫಿಕ್ ಆಗೋಯ್ತು, ಇನ್ನೊಂದೇನೋ ಆಗೋಯ್ತು ಅನ್ನೋ ಆ ಥರ ಯೋಚನೆ ಮಾಡೋದಕ್ಕಿಂತಲೂ ಸಹ ನಾವು ಮುಂಚಿತವಾಗಿ ಎಚ್ಚೆತ್ಕೊಂಡು ಅದನ್ನು ಇರುವಂಥದ್ದು ಒಳಿತು. ನಂತರದಲ್ಲಿ ತುಂಬ ಕಾಯಿಲೆಗಳಿಂದ ನರಳುತ್ತಿರುವಂಥವರು, ತುಂಬ ದೊಡ್ಡ ಮಟ್ಟದ ಕಾಯಿಲೆಗಳಿಂದ ನರಳುತ್ತಿರುವಂಥವರು ಸಹಿತ ಇದರ ಎಫೆಕ್ಟ್ ಇರುತ್ತೆ. ಆದ್ದರಿಂದ ಅವರೂ ಸಹ ಹೊರಗಡೆ ಅದರ ಕಿರಣಗಳಿಂದ ರಕ್ಷಣೆಯನ್ನು ಪಡೆಯುವಂಥದ್ದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಭೋಜನಾದಿಗಳನ್ನು ಸಹ ಮಾಡಬಾರ್ದು. ಜೊತೆಯಲ್ಲಿ
ಕೆಲವು ಸಂದರ್ಭಗಳಲ್ಲಿ ಗ್ರಹಣ ಇದು ಬಂದಿರುವಂಥದ್ದು ಕೇವಲ 21 ನಿಮಿಷ ಇರೋದ್ರಿಂದ ದೊಡ್ಡ ಆತಂಕ, ದೊಡ್ಡ ಭಯದ ವಾತಾವರಣಗಳು ಬರೋದಿಲ್ಲ. ಅದೇ ನೀವು ತೆಗೆದುಕೊಂಡಾಗ ಈಗ ಅಮೆರಿಕದಲ್ಲಿದೆ, ನೀವೆಲ್ಲ ಹೇಳಿದ್ರಿ, ಬೇರೆ ಬೇರೆ ದೇಶಗಳಲ್ಲಿದೆ, ಅಲ್ಲಿ 3 ಗಂಟೆ 13 ನಿಮಿಷಕ್ಕೆ ನಿಮಗೆ ಆರಂಭವಾಯಿತು ಅಂತಂದರೆ ಸುಮಾರು ಗಂಟೆಗಳ ಕಾಲ 7 ಗಂಟೆ ತನಕ ಅಂತ ತೆಗೆದುಕೊಂಡು 4-5 ಗಂಟೆಗಳ ಕಾಲ ಗ್ರಹಣ ಸ್ಪರ್ಶ ದೋಷವಾಯಿತು ಅಂತಂದರೆ ದೊಡ್ಡ ಮಟ್ಟದ ಎಫೆಕ್ಟ್ ಇರುತ್ತೆ. ಅಲ್ಲಿ 2-3 ಗ್ರಹಣಗಳು ಗೋಚಾರವಾಯಿತು, ಅಮೆರಿಕಲ್ಲೆಲ್ಲ 2-3 ಗೋಚಾರಗಳಾಯಿತು. ಈ ಥರ ಗೋಚಾರಗಳಾದಾಗ ವೈರತ್ವಗಳನ್ನು ತಂದುಕೊಡುತ್ತೆ, ನಭೋಮಂಡಲದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಡುತ್ತೆ, ಭೂಮಿಯಲ್ಲಿ ಭಾಳ ವ್ಯತ್ಯಾಸಗಳನ್ನು ತಂದುಕೊಡುತ್ತೆ, ವೈರತ್ವಗಳನ್ನು ತಂದುಕೊಡುತ್ತೆ, ರಾಜ್ಯಗಳಲ್ಲಿ ಘರ್ಷಣೆ ತಂದುಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಪ್ರಾದೇಶಿಕವಾಗಿ ಸಮಸ್ಯೆಗಳಾಗುತ್ತೆ. ನಮಗೆ ಗೋಚಾರವಾಗ್ತಿರುವಂಥದ್ದು ಭಾಳ ಅಲ್ಪ ಅವಧಿ ಇರೋದ್ರಿಂದ, ಮತ್ತೆ ನಮಗೆ ಗೋಚಾರ ಆಗ್ತಿರುವಂಥ ಗ್ರಹಣವು ಕೇವಲ ಈ ಗ್ರಹಣವೇ ನಮಗೆ ಗೋಚಾರವಾದಂಥದ್ದು. ಮತ್ತೆ ಒಂದು ಚಂದ್ರಗ್ರಹಣ ಸೆಪ್ಟೆಂಬರಲ್ಲಿ ಬಂತು ಅಂದರೆ ಈ ಗ್ರಹಣವೇ ಗೋಚಾರವಾಗಿಂಥದ್ದು. ಸೂರ್ಯಗ್ರಹಣ ಯಾವುದೂ ಗೋಚಾರಗಳು ಇಲ್ಲ. ಹೆವಿ ಎಫೆಕ್ಟ್ ಆಗೋದು ಅಂತಂದರೆ ಸೂರ್ಯಗ್ರಹಣವೇ ಹೆವಿ ಎಫೆಕ್ಟ್ ಆಗೋದು.